ಇನ್ನು YSR ನಿಮ್ಗೆ ಗೊತ್ತದ YSR ಇದು ಜಗನ್ಮೋಹನ್ ರೆಡ್ಡಿ ಅವರ ಪಕ್ಷ ಆಂಧ್ರದ್ದು ಅಲ್ಲೇ ಅದರಲ್ಲೇ ಎಷ್ಟಪ್ಪ ಅಂದರೆ 9 ಜನ ಇದ್ದಾರೆ ಆರೋಪಗಳನ್ನ ಎದುರಿಸುತ್ತಿರುವಂಥವ್ರು. ಇನ್ನು ಸಮಾಜವಾದಿ ಪಕ್ಷ ಗೊತ್ತದ ನಿಮ್ಮದು ಸಮಾಜವಾದಿ ಪಕ್ಷ ಹೇಳಪ್ಪ ಅಂದರೆ ಉತ್ತರ ಪ್ರದೇಶದಲ್ಲೇ ಅಲ್ಲಿ 4 ಜನ ಇದ್ದಾರೆ ಈಗ ನಿಂತಂಥವ್ರಲ್ಲ. ಇನ್ನು ಮತ್ತು ರಾಜ್ಯ ಮಟ್ಟದಲ್ಲಿ ನೋಡಿದಾಗ ಅದು ಬೇರೆ ಆಗ್ತದೆ, ಇನ್ನೂ ಮುಂದಿನ ಹಂತಗಳಲ್ಲಿ ಬರ್ತಾ ಇದ್ದಾರೆ ಆ ಮಧ್ಯಾಹ್ನ. ಇನ್ನು ಶಿವಸೇನೆ UBT ಅಂದರೆ ನಮ್ಮ ಉದ್ಧವ್ ಠಾಕರೆ ಅವರು ಒಬ್ಬರಿದ್ದಾರೆ. ಮುಂದೆ AIMIM ಇದರಲ್ಲೇ 3 ಜನ ಗಂಭೀರವಾದ ಆರೋಪವನ್ನು ಹೊಂದವರಿದ್ದಾರೆ. ಮುಂದೆ ಶಿವಸೇನೆಯಲ್ಲೇ ಅಂದರೆ ಸಿಂಧೆ ಗುಟ್ಟದಲ್ಲೇ ಇಬ್ಬರಿದ್ದಾರೆ. BJD ಇದರಲ್ಲೇ ಏನಪ್ಪ ಬಿಜು ಪಟ್ನಾಯಕರ ಪಕ್ಷದಲ್ಲೇ ಇಬ್ಬರಿದ್ದಾರೆ. TMC ಅಂದ್ರೆ ಗೊತ್ತು ನಿಮಗೆ, ತೃಣಮೂಲ ಕಾಂಗ್ರೆಸ್ ಅದರಲ್ಲಿ ಇಬ್ಬರಿದ್ದಾರೆ. ಇಂಥ ಅಪರಾಧಿಗಳನ್ನೆಲ್ಲ ತಗೊಂಡು ಇವತ್ತು ಎಲೆಕ್ಷನ್ ಮಾಡ್ತಾ ಇದ್ದಾವೆ ಎಲ್ಲ ಪಕ್ಷಗಳು. ಇವರೆಲ್ಲರೂ ಇವತ್ತು ಮುಖ್ಯವಾದ ಈ ರಾಷ್ಟ್ರದ ಎಲ್ಲ ಪಕ್ಷ ಬಂದು, ವಿರೋಧ ಪಕ್ಷ ಬಂದು, ಆಡಳಿತಾರೂಢ ಪಕ್ಷಗಳು ಬಂದು, ಎಲ್ಲರಲ್ಲೂ ಇದ್ದಾರೆ ಅಪರಾಧ ಹೊಂದಿದಂಥ ಆರೋಪಗಳನ್ನು. ಇನ್ನು ಇವರಲ್ಲೇ ಇನ್ನೊಂದು ಮಾತನ್ನು ನಾವು ನೋಡಬೇಕಾಗಿದೆ, ಏನಪ್ಪ ಅಂತಂದ್ರೆ ಸಂಪತ್ತು ಮತ್ತು ಅಭ್ಯರ್ಥಿಗಳು ಎಷ್ಟು ಜನ ಕೋಟ್ಯಾಧೀಶರು ಇರ್ಬೋದಪ್ಪ ಇವು ಪಕ್ಷಗಳಲ್ಲೇ ಅನ್ನುವಂಥದ್ದು. ಎಷ್ಟು ಜನ ಇರ್ಬೋದು? ಮೊದಲದಾಗೆ BJPಯಲ್ಲೇ 65 ಜನ ಕೋಟ್ಯಾಧೀಶರು ಇದ್ದಾರೆ. 65 ಜನ ಕೋಟ್ಯಾಧೀಶರು ಇದ್ದಾರೆ. ನಂತರ ಕಾಂಗ್ರೆಸ್ನಲ್ಲೇ 56 ಜನ ಕೋಟ್ಯಾಧೀಶರು ಇದ್ದಾರೆ. 56 ಜನ ಕೋಟ್ಯಾಧೀಶರು ಇದ್ದಾರೆ. ಮುಂದೆ YSRಲ್ಲೇ 24 ಜನ ಕೋಟ್ಯಾಧೀಶರು ಇದ್ದಾರೆ. ಆದರೆ TDPಯಲ್ಲಿ 17 ಜನ ಕೋಟ್ಯಾಧೀಶರು ಇದ್ದಾರೆ. TDP ಅಂದರೆ ತೆಲುಗುದೇಶಂ ಪಾರ್ಟಿ. PRS ನಮ್ಮ ಚಂದ್ರಶೇಖರ್ ಅವರಲ್ಲೇ ಎಷ್ಟಪ್ಪ 17 ಜನ ಇದ್ದಾರೆ ಕೋಟ್ಯಾಧೀಶ್ವರರು. ಅದರ ನಂತರ ಬರೋದು ಸಮಾಜವಾದಿ ಪಕ್ಷ ನಮ್ಮ ಅಖಿಲೇಶ್ ಯಾದವ್ ಅವ್ರದ್ದು, ಅಲ್ಲಿ ಎಷ್ಟಪ್ಪ ಅಂದ್ರೆ 11 ಜನ ಕೋಟ್ಯಾಧೀಶ್ವರರು ಇದ್ದಾರೆ. ಮತ್ತು TMC ತೃಣಮೂಲ ಕಾಂಗ್ರೆಸ್ ನಮ್ಮ ಮಮತಾ ಬ್ಯಾನರ್ಜಿ ಅವರದ್ದು, ಅವರಲ್ಲಿ 7 ಜನ ಇದ್ದಾರೆ. BJDಯಲ್ಲಿ 4 ಜನ ಇದ್ದಾರೆ. BJD ಅದೇ ಕಾಲಕ್ಕೆ ಬಿಜು ಪಟ್ನಾಯಕರ ಪಾರ್ಟಿ, ಬಿಜು ಜನತಾದಳ. ಮತ್ತು RJD ಇದರಲ್ಲಿ 4 ಜನ ಇದ್ದಾರೆ. ನಿಮ್ಗೆ ಗೊತ್ತು ರಾಷ್ಟ್ರೀಯ RJD ಅಂತಂದ್ರೆ ಜನತಾದಳ, ನಮ್ಮ ಲಾಲೂ ಪ್ರಸಾದ್ ಯಾದವರು ಅದರಲ್ಲಿ 4 ಜನ ಇದ್ದಾರೆ. ಮತ್ತು ಶಿವಸೇನಾ UBT ಅಂದರೆ ಉದ್ಧವ್ ಠಾಕರೆ ಅವರು 4 ಜನ ಇದ್ದಾರೆ. ಇನ್ನು ಶಿವಸೇನಾ ನಮ್ಮ ಸಿಂಧೆ ಗುಂಪಿನಲ್ಲೇ 3 ಜನ ಇದ್ದಾರೆ. IMIM ಇದರಲ್ಲೇ ಇಬ್ಬರಿದ್ದಾರೆ. ಈ ರೀತಿ ಕೋಟ್ಯಾಧೀಶರು ಈ ಪಾರ್ಟಿಯಲ್ಲಿದ್ದಾರೆ. ಮತ್ತು ಈ ಪಾರ್ಟಿಗಳ ಮೂಲಕನ ಆರಿಸಿ ಬರುವ ಸಾಧ್ಯತೆ ಇರೋದ್ರಿಂದ ಪಕ್ಷೇತರ ಕಡಿಮೆ ಪ್ರಮಾಣದಲ್ಲಿ ಆಯ್ಕೆ ಆಗೋದ್ರಿಂದಾಗಿ ಮ್ಯಾಕ್ಸಿಮಮ್ ಇಲ್ಲಿ ಏನಪ್ಪ ಅಂದರೆ ಕೋಟ್ಯಾಧೀಶರು ಅಪರಾಧಗಳಂಥವರು ಪಾರ್ಲಿಮೆಂಟ್ದಲ್ಲೇ ಒಳಗೆ ಹೋಗೋ ಸಾಧ್ಯತೆಗಳು ಎಲ್ಲ ಇದ್ದಾವೆ. ಯಾಕಂದರೆ ಇವ್ರು ಖರ್ಚು ಮಾಡೋ ಶಕ್ತಿ ಅದ, ಧಮಕಿ ಕೊಡುವಂಥ ಶಕ್ತಿ ಅದ, ಪ್ರಜಾಪರನ್ನು ಕಸ್ಕೊಂಡು ಹೋಗೋ ಶಕ್ತಿ ಅದ, ಅದ್ರ ಮುಚ್ಚಾಗೋ ಶಕ್ತಿ ಅದ, ಎಲ್ಲರಿಗೂ ದುಡ್ಡು ಅದ. ಮತ್ತು ಜನನೂ ಇದ್ದಾರೆ, ದುಡ್ಡು ಕೊಡ್ತಾನೆ, ಜನ ಬಂದು ಬೇಕಾದ್ದು ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮಲ್ಲಿ ಪ್ರಜಾಪ್ರಭುತ್ವ ಉಳಿ ಅಂದರೆ ಯಾಕೆ ಉಳಿತದ? ಮತ್ತು ನಮ್ಮ ಚುನಾವಣಾ ಅಧಿಕಾರಿಗಳು ಇಂಥವ್ರ ವಿರುದ್ಧವಾಗಿ ಏನು ಕ್ರಮ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ? ಇಡೀ ಜೀವನ ಪರ್ಯಂತ ದುಡಿದ್ರೂ 1 ಕೋಟಿ 2 ಕೋಟಿ ಗಳಿಸೋದು ಸಾಧ್ಯ ಇಲ್ಲದಂಥ ಈ ಅಧಿಕಾರಶಾಹಿ ವರ್ಗ ಯಾವ ನೆಲೆಯಲ್ಲೇ ಇವನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ? ಇದು ಸಹ ದೊಡ್ಡ ಪ್ರಶ್ನೆ ಇದು. ಯಾಕೆಂತಂದರೆ ತಮ್ಮ ಹಣಬಲದಿಂದ ಮತ್ತು ಇನ್ನೊಂದು ಭುಜಬಲದಿಂದ ಮಂದಿನ ಕೂಡಿಸ್ತಾರೆ ಹೋಗಿದ್ದಲ್ಲೇ. ಅವ್ರ ಮುಂದೆ ಒಬ್ಬ ಅಧಿಕಾರಿ, ಒಬ್ಬ DC ಆಗಿರ್ಬೋದು, ಮತ್ತೆ ಅವರೇ ಇವತ್ತು ಚುನಾವಣಾಧಿಕಾರಿ ಆಗಿರ್ತಾರೆ. ಆ ಚುನಾವಣಾಧಿಕಾರಿಗಳು ಗಟ್ಟಿಯಾಗಿ ನಿಂತು ಅದನ್ನು ವಿರೋಧ ಮಾಡಲಿಕ್ಕೆ ಹೋದ್ರೆ ನಾಳೆ ಭವಿಷ್ಯದಲ್ಲಿ ಇವ್ರ ಕೈ ಬರಬೇಕು, ಆಯ್ಕೆಯಾಗಿ ಬಂದರೆ ಅವ್ರನ್ನ ಕಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಇವರು. ಹೀಗಾಗಿ ನ್ಯಾಯಬದ್ಧವಾಗಿ ಇಲ್ಲಿ ಏನಪ್ಪ ಚುನಾವಣೆ ಆಗೋದಕ್ಕೆ ಸಾಧ್ಯ ಇದನ್ನ ಅಂತ ಇವತ್ತು ಇರುತ್ತಿರೋ ಚುನಾವಣಾಧಿಕಾರಿಗಳು ಯಾರು? ಇಲ್ಲವರು ಅವರು